ಮಾಡಿದ ಶಪಥವೇನಾಯಿತು? 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 ಸಾಧು ಸಾಧು ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಆದಮ ಮರುಳುಗಳೇ ಸಾಧು ಬಗೆಯುವ ಕುಹ ಕಂಠದ ಕರ್ಕಶ ಕೇಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗಗಳ ಪ್ರಳಯ ರುದ್ರ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಕ್ಷಿಕತೆಯಿಂದಲೇ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಶೌಬಲ ರಾಜ ಶಕುನಿಯೊಡನೆ ನಿಮ್ಮುಗಳ ಸರಸ ಸಲ್ಲಾಪಗಳ ಅಂಕುಶ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಸ್ತ ದುರ್ಜಾತ ಎಲ ಎಲವೋ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ ಜನ್ಮಧಾತನೊಡನೆ ನನ್ನನ್ನು ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದ ಬಂಧನದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಭೋ ಕೋಟಿ ಕಠಾರಗಳು ಬಂದು ನನ್ನ ದೇಹವನ್ನೇ ನಾಟಿದಂತಿದೆ. ಕಾಲ್ಗಳು ಕಂಪಿಸುತ್ತಿವೆ. ಕಾರ್ಮೋಳಗಿಲ್ಲ ಕಾರ್ಗಿಚ್ಚಿನ ಸಿಡಿಲು ಬಂದು ನನ್ನ ಹೆದೆಗೆ ಪಡಿದಂತಾಗಿದೆ. ದುರ್ಯೋಧನ ಅಂದು ನೀನು ನನ್ನ ಸಹೋದರರಿಗೆ ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದು ಒಳಗ ನೀರು, ಇಡೀ ಕೂಳಿನಿಂದ ಅವರ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ. ನೀಗುತ್ತಿರಲಿಲ್ಲ. ನನ್ನ ಹತಭಾಗ್ಯರಾದ ಸಹೋದರರು ಆ ಹಿಡಿಕೂಳನ್ನು ನನಗೆ ಕೊಟ್ಟು
ಇನ್ನು ಸರ್ವನಾಶದ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸಹಿಸಲಾರದೆ ಹತಭಾಗ್ಯರಾಗಿ ಹೋದರು ದುರ್ಯೋಧನ. ಹಳಬೇಡಿ ನನ್ನ ಹತಭಾಗ್ಯರಾದ ಸಹೋದರರೇ. ಕೆಣಕುತ್ತಿದೆ ದುರ್ವಿಧಿಯಾಟ. ಸ್ಮರಣೆ ಮಾಡುವುದೇ ಅಂಧಕಾರದೊಳು ಕವಿಯುತ್ತಿದೆ ಮಂಕು. ಅಂಧಕಾರದೊಳು ಕವಿಯುತ್ತಿದೆ ಮಂಕು. ಅಂಧಕಾರದೊಳು ಕವಿಯುತ್ತಿದೆ ಮಂಕು. ಅಂಧಕಾರ ಹಳಬೇಡಿರೋ ನನ್ನ ಹತಭಾಗ್ಯ ಸೋದರರ ಹಳಬೇಡಿರೋ. ಹಳಬೇಡಿರೋ ನನ್ನ ಹತಭಾಗ್ಯ ಸೋದರ ಹಳಬೇಡಿರೋ. ಕೌರವ ವಂಶವ ನಾಶ ಮಾಡುವೆ. ಕೌರವ ಕೌರವ ವಂಶವ ನಾಶ ಮಾಡುವೆ. ಸರ್ಪದ ಸೇಡನು ಬಿಡಲಾರೆ. ಕೌರವ ವಂಶವ ನಾಶ ಮಾಡುವೆ. ಸರ್ಪದ ಸೇಡನು ಬಿಡಲಾರೆ. ನಿಮ್ಮ ಸೇಡಿನ ಜ್ವಾಲೆಯ ಹಾರಿಸುವೆ. ಹಳಬೇಡಿರೋ ಹಳಬೇಡಿರೋ ನನ್ನ ಹತಭಾಗ್ಯ ಸೋದರ ಹಳಬೇಡಿರೋ. ಹಳಬೇಡಿರೋ ಹಳಬೇಡಿರೋ. ಹಸ್ತಿನಾವತಿಯ ರತ್ನ ಸಿಂಹಾಸನ. ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸುವೆ. ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸುವೆ. ನಿಮ್ಮ ಸೇಡಿನ ಜ್ವಾಲೆಯ ಹಾರಿಸುವೆ. ಹಳಬೇಡಿರೋ ಹಳಬೇಡಿರೋ ನನ್ನ
ಹತಭಾಗ್ಯ ಸೋದರ ಹಳಬೇಡಿರೋ ಹಳಬೇಡಿ ನನ್ನ ಹತಭಾಗ್ಯರಾದ ಸಹೋದರರೇ, ಹಳಬೇಡಿರಿ. ದುರ್ಯೋಧನ ತಮ್ಮಂದಿರ ರುಂಡ ಮುಂಡಗಳ ರಕ್ತದಿಂದ ನರಕದಲ್ಲಿ ನಿಮ್ಮನ್ನು ನೀರಾಜನ ಮಾಡಿಸುವೆನು. ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಭ್ರಷ್ಟನಾಗಿ ಮೆರೆಯುತ್ತಿರುವ ದುರ್ಯೋಧನೇ ಕೇಳು. ನಾನು ಕೂಡ ನಿನ್ನಂತೆಯೇ ಇವೆಲ್ಲವೂ ನನ್ನ ಭ್ರಮೆ. ದುರ್ಯೋಧನ, ನಾನು ಕೂಡ ನಿನ್ನಂತೆ ನನ್ನ 99 ಮಂದಿ ಸಹೋದರರೊಂದಿಗೂಡಿ ಏಕಾದಶಿ ಕೃತ್ಯವನ್ನು ಮೆರೆಯಬಹುದಾಯಿತು. ಆದರೆ ಅವೆಲ್ಲವೂ ನಿನ್ನ ಕುಟಿಲ ತಂತ್ರದಿಂದ ಸರ್ವನಾಶವಾಗಿ ಹೋದವು ದುರ್ಯೋಧನ. ಸರ್ವನಾಶವಾಗಿ ಹೋದವು. ದುರ್ಯೋಧನ, ಗತ ಸ್ಮರಣೆಯಲ್ಲಿ ಭವಿಷ್ಯವು ಆಲಸ್ಯವಾಗುವಂತೆ ಆಗಿ ಹೋದುದನ್ನು ಚಿಂತಿಸಿ ಫಲವೇನು ದುರ್ಯೋಧನ? ಅಂತೆಯೇ ಕೂಡ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದ ತುಂಡರಿಸಬೇಕು. ಮೋಸಗಾರರನ್ನು ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡುಡಿಯನ್ನು ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಡಿಸುವೆನು. ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲೇ ಮುಳುಗುತ್ತಿವೆನು. ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೇ ಎಬ್ಬಿಸುವೆನು. ನಿನ್ನನ್ನು ನಿನ್ನ ಸಹೋದರರನ್ನು ಸರ್ವನಾಶ ಮಾಡದ ಹೊರತು ಈ ನನ್ನ ದೇಹದ ಪ್ರತಿಯೊಂದು ರಕ್ತ ಕಣದಲ್ಲಿ ಧಗಧಗನೆ ಕುದಿಯುತ್ತಿರುವ ಕ್ರೋಧಾಗ್ನಿ ಜ್ವಾಲೆಗೆ ಎಲ್ಲಿದೆಯೋ ಶಾಂತಿ? ಎಲ್ಲಿದೆ ವಿಶಾಂತಿಯೇ ಪಾಪಿ? ಧಗಧಗ ನತ್ತಿದ ದ್ವೇಷದ ಜ್ವಾಲೆ ದೈತ್ಯುತ್ತಿಹದು ಲೋಕ ಕರಾಳ. ಧಗಧಗ ನತ್ತಿದ ದ್ವೇಷದ ಜ್ವಾಲೆ ದೈತ್ಯುತ್ತಿಹದು ಲೋಕ ಕರಾಳ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂಥಜರು. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂಥಜರು. ಧಗಧಗ ನತ್ತಿದ ದ್ವೇಷದ ಜ್ವಾಲೆ ದೈತ್ಯುತ್ತಿಹದು ಲೋಕ ಕರಾಳ. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದರು 100 ನಾವು ಅಣ್ಣ ತಮ್ಮಂದರು 100 ನಾವು, ನಮಗೊದಗಿದು ಸೆರೆಮನೆ ಎಳುತ್ತಾವು.
ಬೇಗ ಜಗ ಜಗ ನತ್ತಿದ ದ್ವೇಷದ ಜ್ವಾಲೆ ದಯಿಸುತ್ತಿರು ಲೋಕ ಕರಾಳ ನೋರ್ವರಲೊಬ್ಬನೇ ಉಳಿದಿಹೆನೀಗ ತೀರಿಸಲನು ಜನ ಸಾಲವ ಬೇಗ ನೋರ್ವರಲೊಬ್ಬನೇ ಉಳಿದಿಹೆನೀಗ ತೀರಿಸಲನ್ನು ಜನ ಸಾಲವ ಬೇಗ ಎಮ್ಮರವಾಯಿತು ನನ್ನ ಸೇಡು 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 ಎಮ್ಮರವಾಯಿತು ನನ್ನ ಸೇಡು ಸ್ಮಶಾನಗೊಳಿಸುವೆ ಕೌರವನಾಗಿ ಜಗದಗ 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 ನತ್ತಿದ ದೇಶದ ಜ್ವಾಲೆ ದಯಿಸುತ್ತಿರು ಲೋಕ ಕರಾಳ ಜಗದಗ ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ಒಂದೇ ಒಂದು ನುಟ್ಟಿಸಲು ಬಿಡುವಂತೆ ಮಾಡಿ ನರಕದ ಮಾರ್ಗವನ್ನು ಹಿಡಿಸುವೆನು ದುರ್ಯೋಧನ. ನರಕದ ಮಾರ್ಗವನ್ನು ಅವರಿಗೆ ನರಕದ ಮಾರ್ಗ ನಿನಗೆ ಅಲ್ಲವಯ್ಯ, ನಿನ್ನ ಹೊಯ್ರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತಷ್ಟೇ. ನಾನು ಮಾಡಿದ ಕಾರ್ಯ ಯುಕ್ತವೇ ಸಕುನಿ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟಿರುವರೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿರುವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಾಸೂರನು ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಗೆಲ್ಲಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸಯುತ ಕಲಹ ಇದು ಉಚಿತವಾದವೇ ಕಾರ್ಯವೇ ಮಾವ. ಆ ದಿನ ನಾನು ದೋರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಸ್ವಾಭಿಮಾನ ಶೂನ್ಯತೆಯಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿ ಬಿಟ್ಟನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹಣವಲ್ಲ ಬಿಡುತ್ತಾರೆ. ಅಖಂಡ ಪದವಿಯೋ ಅದಂತ ಭೀಮನ ಮಂಡ ಬೆಳಿದ ಚಂದನ ಸಿಗಿದು ಬಿಸರುವೆ. ಮಂಡ ಬೆಳಿದ ಚಂದನ ಸಿಗಿದು ಬಿಸರುವೆ. ಸುಧಾತ್ಮರಾದ ದೋಯಿಗಳ ಒಲವು ಮುರುವೆ ನಿಚ್ಚನ, ಒಲವು ಮುರುವೆ ನಿಚ್ಚನ, ಒಲವು ಮುರುವೆ ನಿಚ್ಚನ. ಅಗ್ರಜ ಕೃಷ್ಣನ ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾಮೃತಕ್ಕೆ ಎದು ನಂದನನೋ. ಅಗ್ರಜ ಸಹೋದರ, ಅಗ್ರಜಾಮೃತಕ್ಕೆ ಎದು ನಂದನನೋ. ಗತ್ರಾಂತರಗನ್ನಂ ಸಂಧಿಸಲ್ ಗನಕುಟೀರಗೆ ಹೋಗಿ ಪರೈ. ಗನಕುಟೀರಗೆ ಹೋಗಿ ಪರೈ ಸತ್ಸಲ ಸದನವು ನನಗೆ. ಅಗ್ರಜ
ಅಗ್ರಜ ಆಗಲೇ ರಾಜಪ್ರಸನ್ನ ದಾಟಿ ಆ ದರಿದ್ರ ಮೃಗಜಪ್ಪಳೆಯನ್ನು ಆಶ್ರಯಿಸುವಂತೆ. ನೋಡಿದೆಯಾ ಎಷ್ಟೊಂದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತಾಪರದೀನನು ಇತ್ತಲೂ ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರೋಣ. ಚಿಂತಿಸಬೇಡ ನಡೆ ಸಹೋದರ. ಅಗ್ರಜ ನೆಮ್ಮದಿಯ ಕದಲು ಕಡಲಿ ಕಲುಷಿತ ಗೈದ ಆ ಕರಾಳ ರಕ್ಷಣ ಕಿನ್ನನ್ನು ಹರಿದು ಕೆಂಗಂಡು ಕೆರಳಿ ಕೆರಳಿ ನಿಂತಿರುವಾಗ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು. ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದಿರಲಿ, ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಿಗೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಒಂದು ವೇಳೆ ಆಗಿದ್ದ ಪಕ್ಷದಲ್ಲಿ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಕೇವಲ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿರುವ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಸಕುನಿ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನು ಭರತ ವರ್ಷದಲ್ಲಿ ಜನಿಸಿರುವುದು ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ. ಜರಾಸಂಧ, ಶಿಶುಪಾಲ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿಬಿಟ್ಟ. ಇನ್ನು ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮಕ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆ ಹೇ ಕುರ್ರಾಜ? ಸಕುನಿ, ಕೃಷ್ಣನ್ನು ಹಾಗಾದ್ರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ? ಆ ನಂದ ಗೋಪಾಲಕನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಇತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಹೌದು ಮಾವ. ಕೃಷ್ಣನಿಗಿಂತ ಅವನ ವಿದ್ಯೋನ್ಮತವಾದ ಸೈನ್ಯ ನಿನಗೆ ಬಹಳ ಅವಶ್ಯಕವಾಯಿತು. ಆದರೆ ಆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು. ಆದ್ರೆ ಅವನ ಮೇಲಿನ ದ್ವೇಷದಿಂದ ಆ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳನ್ನು ಎಲ್ಲಿಂದ ಕಲಿತೆ ದುರ್ಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ ಮಾವ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ಕೃಷ್ಣನ ಸವಿನುಡಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುತ್ತೇನಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕುಗಳು ನಷ್ಟವಾದವು. ಪುನಃ ಅವುಗಳನ್ನು ಒಂದೊಂದರೆಂದರೇನು? ಕ್ಷತ್ರಿಯ ವೀರರಿಂದ ಹನುಮಕ್ಕಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಹಿಡಿಯುವುದು ನಿನ್ನಂತಹ ಕ್ಷತ್ರಿಯ ವೀರನಿಗೆ ಅದು ಉಚಿತವಾದ ಕಾರ್ಯವಲ್ಲ. ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸಿದ್ದೇ ಆದರೆ
ರಣಕ್ಷೇತ್ರದಲ್ಲಿ ಸೆಣಸಾಡಿ ರಾಜ್ಯಲಕ್ಷ್ಮಿಯ ಕೈ ಹಿಡಿಯಲಿ, ಮೇಲಿಂದ ಮೇಲೆ ಏಕಯ್ಯ ಈ ದೈನಾರುತಿ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವನಲ್ಲ ಆ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಹೌದು ಮಾವ, ಆಗಲೇಬೇಕು ದುರ್ಯೋಧನ, ಆಗಲೇಬೇಕು ಮಾವ. ಆಗ ತಾನೇ ದುರ್ಯೋಧನ ನಾನು ನಿನ್ನ ಪ್ರಾಯಶ್ಚಿತ್ತವನ್ನು ಕಾಣುವುದು. ಆ ದುರ್ಯೋಧನ ಮಾವ, ಇದರಲ್ಲಿ ನನ್ನದೊಂದು ಸಲಹೆ. ಏನು ಆ ನಿನ್ನ ಸಲಹೆ? ಆ ಯಥಾ ಸಮಯದಲ್ಲಿ ಜ್ಞಾಪಿಸುವೆನು. ಈಗ ರಾಜ್ಯಸಭೆಗೆ ವೇಳೆಯಾಯಿತು. ನೀನು ನಿನ್ನೆಡೆ, ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಹಾಗೆ ಆಗಲಿ ಮಾವ. ನಿನ್ನ ಸಲಹೆ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ದುರ್ಯೋಧನ. ನೆಡೆ ನೆಡೆ ಕುರುಕುಲ ಕೀಟವೇ ನೆಡೆ. ನನ್ನ ಸೇಡಿನ ದಾವಾಗ್ನಿಗೆ ಸಿಲುಕಿದ ಪತಂಗವೇ ನಡೆ. ಕುರುಡನ ಮಗನೇ, ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ವಂಶದ ಬೇರನ್ನೇ ಕಿತ್ತೆಸೆಯುವೆನು. ಶಕುನಿ ಶಕುನಿ ಎಂಬ 3 ಅಕ್ಷರ ಅರ್ಥ ತಿಳಿದಿರುವೆಯೇನೋ ಮೂಡ? ಕೇಳು. ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ನಿನ್ನ ಕುರುಕುಲವನ್ನೇ, ನೀ ಎಂದರೆ ನಿನ್ನವರಿಂದಲೇ ನಿನ್ನನ್ನು ನಿರ್ನಾಮ ಮಾಡಿಸುವವನೇ ಈ ಶಕುನಿ. ಕೊಬ್ಬಿದ ಕುರಿಯನ್ನು ಹೂಬಿಸಿ ಹೂಬಿಸಿ ರಣಮಾಲಿಯ ಮುಂದೆ ಬಲಿ ಕೊಡುವ ಹಾಗೆ ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿಯೇ? ಇವುಗಳೇನು ಪಗಡೆಯಾಟದ ದಾಳಗಳೆಂದು ತಿಳಿದಿರುವೆಯೇನೋ ಮೂಡ? ಅಲ್ಲ, ನಿನ್ನ ಸರ್ವನಾಶದ ಕಂಠಗಳು. ದಾಳಗಳಲ್ಲವೋ ಮರುಳೆ, ಇವುಗಳು ದಾಳಗಳಲ್ಲವೋ? ದಾಳಗಳಲ್ಲವೋ ಮರುಳೆ, ಇವುಗಳು ದಾಳಗಳಲ್ಲವೋ? ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳ, ಜನ್ಮದಾತನನ್ನೊಳಗೊಂಡ ಜನ್ಮನುಜರ ದೇಹದ ಮೂಳೆಗಳ, ಮನುಜರ ದೇಹದ ಮೂಳೆಗಳ ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ? ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಳ ಸರ್ಪವನ ತುಳಿದೆಚ್ಚರಿಸಿದ ಕೂಳ ಕೌವನ ಕೇಳೋ, ಸರ್ಪ ಕಿರೀಟವ ಧರಿಸಿ ಅರ್ಪದಿ ಮೆರೆಯುವ ದುರುಳನ ಕೇಳು. ಸರ್ಪ ಕಿರೀಟವ ಧರಿಸಿ ಅರ್ಪದಿ ಮೆರೆಯುವ ದುರುಳನ ಕೇಳು. ಸದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಈ ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತಡೆಯಲು ಮುರಿದೆ. ಈ ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತಡೆಯಲು ಮುರಿದೆ. ಮರ್ಮಾಂಗದ ನಿನ್ನ ತೊಡೆಯಲು
ನಡೆಯನ್ನು ಮುರಿಸಿ ತಾಳಗಳಲ್ಲವೋ ಮರುಳೇ ಇವುಗಳು ತಾಳಗಳಲ್ಲವೋ ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವೋ ಜನ್ಮದಾತ ನನ್ನೊಳಗೊಂಡ ಎನ್ನನು ಜರದೇಹದ ಮೂಲೆಗಳ ಜನ್ಮದಾತ ನನ್ನೊಳಗೊಂಡ ಎನ್ನನು ಜರದೇಹದ ಮೂಲೆಗಳ ಮೂಳೆಗಳು ಮೂಳೆಗಳು ತಾಳಗಳಲ್ಲವ ಮರುಳೇ ಇವುಗಳು ತಾಳಗಳಲ್ಲವೋ 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 ದುರ್ಯೋಧನ ದುರ್ಯೋಧನ ಇನ್ನು ಮುಂದೆ ನಿನ್ನ ಮಡದಿಯಾದ ಭಾನುಮತಿಯನ್ನು ಎಂದಿಗೆ ಮಂಡೆಗೆರದ ಮುಂಡೆಯನ್ನಾಗಿ ಮಾಡಿ ನಿನ್ನ ಕೊಳೆತ ಸವವನ್ನು ತಪ್ಪಿಕೊಂಡು ಗೋಳಾಡುವ ಹಾಗೆ ಮಾಡುವೆನೋ ಅಂದಿಗೆ ಈ ಶಕುನಿಗೆ ಆನಂದ ಪರಮಾನಂದ ಮಹದಾನಂದ ಅಧಿಕಾರವಂತೆ ಅಧಿಕಾರದ ಆಸೆಯಿಂದ ಏನನ್ನೆಲ್ಲ ಮಾಡಿದೆ ಬಂಧು ಬಾಂಧವರು ಅಣ್ಣ ತಮ್ಮಂದಿರು ಹಿತೈಷಿಗಳು ಎಂದದೆ ನಿನ್ನ ಸೋದರನ್ನೇ ಕಾಡಿಗಟ್ಟಿದೆ ಅದು ಹಾಗಿರಲಿ ನಾನಾರು ನಿನ್ನ ಸೋದರ ಮಾವ ಕರುಣೆ ತೋರಿದ ಸೋದರ ಮಾವನವನ ವಂಶವನ್ನೇ ಬಲಿದು ತಿಳಿದುಕೊಂಡೆ ಎಲ್ಲೋ ಪಾಪಿ ಅಧಿಕಾರವಂತೆ ಅಧಿಕಾರ ನಿಮ್ಮಪ್ಪನ ಮನೆಯ ಸೊತ್ತೇನೋ ಅಧಿಕಾರ ನಿನ್ನ ತಾತನ ಮನೆಯ ಸೊತ್ತೇನೋ ಅಧಿಕಾರ 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 ಛಲದಿಂದ ಒಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಪಾಪಿ ನಾನು ನೋಡುವೆ ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕುಲನಾದೈಯುವುದೇ ನನ್ನ ಮನದಲ್ಲಿ ಕರೆ ಹಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಗೌರವ ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ ಆ ಬ್ರಹ್ಮನ ತಪ್ಪು ಅಧಿಕಾರ 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 ಛಲದಿಂದ ಒಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಪಾಪಿ ನಾನು ನೋಡುವೆ ವೀರಧನುಸು ಹಿಡಿದು ನಿಂತ ವೀರಪಾಟನು ಗೌರವ ವೀರಧನುಸು ಹಿಡಿದು ನಿಂತ ವೀರಪಾಟನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ವೀರಧನುಸು ಹಿಡಿದು ನಿಂತ ವೀರಪಾಟನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದೆದ್ದು ನೀತಿಹನು ಭೀಮಸೇನನು ಸಿಡಿದೆದ್ದು ನಿಂತಿಹನು ಭೀಮಸೇನನು ಅವನ ಗದೆಯಿಂದ
ಅವನ ಗದೆಯಿಂದ ರುಂಡ ಮುಂಡ ಅವನದು ತಪ್ಪೋ ಇಲ್ಲ ಇವನದು ತಪ್ಪೋ ಇದು ಅವನದು ತಪ್ಪೋ ಇಲ್ಲ ಇವನದು ತಪ್ಪೋ ಇವರಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ ಆ ಬ್ರಹ್ಮನ ತಪ್ಪೋ ಅಧಿಕಾರ 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 ಛಲದಿಂದ ಹುಟ್ಟಿ ಬೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಪಾಪಿ ನಾನು ನೋಡುವೆ ಮುರಹರಿ ವಾಸುದೇವ ಪರಮಾತ್ಮ ಕಾಪಾಡು ತಂದೆ. ವಾಸುದೇವ ಪರಮಾತ್ಮ ವಸುದೇವ ಸುತನೆ ವಸುದೇವ ಸುತನೆ ನಿನ್ನ ನಾಮವನೆನೆವುದು ನಿನ್ನ ನಾಮವನೆನೆವುದು ಮನಕಾನಂದ ವಸುದೇವ ಸುತನೆ ಅಖಿಲಾಂಡೇಶ್ವರ ಆನಂದ ರೂಪ ದಾತದಾತರಳಿ ಮುಕ್ತಿ ಪ್ರದಾತ ದಾತದಾತರಳು ಮುಕ್ತಿ ಪ್ರದಾತ ವಸುದೇವ ಸುತನೆ ನಾರಾಯಣ ನರಸಿಂಹ ಅವತಾರ ಮುರಹರಿ ಮಾಧವನೇ ನಾರಾಯಣ ನರಸಿಂಹ ಅವತಾರದ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿದ್ದವನೇ ವಾಸುದೇವ ನಾರಾಯಣ ನರಸಿಂಹ ಅವತಾರದ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅಭಯವನಿದ್ದವನೇ ಮಾತೆ ಸಹೋದರ ಮಾವ ಕಂಚನ ನಾಶವ ಕೈದವನೇ ವಿನಾಶವ ಕೈದವನೇ ಬಾಲದಾನವರ ಶೀಲ ಮಾತ್ರದಿ ಗಾನವ ಕೈದವನೇ ಬಾಲದಾನವರ ಶೀಲ ಮಾತ್ರದಿ ಗಾನವ ಕೈದವನೇ ವಸುದೇವ ಸುತನೆ ನಾಮವನೆನೆವುದು ಮನಕಾನಂದ
ಪ್ರಾಣದಿಂದುಳಿದು ಕಾದಿರನಯ್ಯ ದೀನ ನೋಡಿದ ಎಂದಿಗೆ ತೋರುವೆ ದೀನ ನೋಡಿದ ಎಂದಿಗೆ ತೋರುವೆ ವಸುದೇವ ಸುತನೇ ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನನ್ಯಾಯವ ಕೈದಿರುವೆನು ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನನ್ಯಾಯವ ಕೈದಿರುವೆನು ನಾನೇನಂತ ಪ್ರಜಾತನಲ್ಲ ಕೇವಲ ಮಾನವನು ಸ್ವಾಮಿ ನಾನೇನಂತ ಪ್ರಜಾತನಲ್ಲ ಕೇವಲ ಮಾನವನು ಅವರಿಗಿದ್ದಂತ ಮೋಕ್ಷದ ಪದವಿಯ ನಾನು ಬೇಡಲು ಅವರಿಗಿದ್ದಂತ ಮೋಕ್ಷದ ಪದವಿಯ ನಾನು ಬೇಡಲು ವಸುದೇವ ಸುತನೇ ಕುಂದ ನಿನ್ನ ನಾಮವನ್ನೆನೆವುದು ಮನದಾನಂದ ನಿನ್ನ ನಾಮವನ್ನೆನೆವುದು ಮನದಾನಂದ ವಸುದೇವ ಸುತನೇ ಕುಂದ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ. ಎಂದಿಗೆ ಪರಮ ಪುರುಷನು ಈ ನನ್ನ ತಲೆಯ ಮೇಲೆ ತನ್ನ ಅಭಯಹಸ್ತವ ನೆಡುವನು. ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲು ಇರುಳು ಜಪವನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲಕ್ಕೂ ಆಧಾರನು ಸಮಸ್ತಕ್ಕೂ ಕರ್ತನು ಅಂಥ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಹೇ ದೇವ, ಎಂದಿಗೆ ನಿನ್ನ ದರ್ಶನವು ಲಭ್ಯವಾಗುವುದು? ನಿನ್ನ ದರ್ಶನ ಭಾಗ್ಯವು ಲಭ್ಯವಾಗುವವರೆಗೆ ಈ ಕ್ಷೀರಪಾನದಿಂದಲೇ ಪ್ರಾಣವನ್ನು ಧರಿಸುವೆನು ಸ್ವಾಮಿ. ಪರಮಾತ್ಮ, ಇದು ನಿಮಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಹೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವಾ, ಮರೆತು ಬಾಳುವುದುಂಟೆ ಹರಿ ನಿನ್ನ ನಾಮವಾ. ದೇವಾ ನಾ ಮರೆತರು ನೀಯನ್ನ ಮರೆಯದಿರು ಎನ್ನೊಡೆಯ ಕೃಷ್ಣ. ನಾ ಮರೆತರು ನೀ ಮರೆಯದಿರು ಎನ್ನೊಡೆಯ ಕೃಷ್ಣ. ಕೃಷ್ಣ ಮೊರೆ ಕೇಳಿ ನೀ ಬಾರೆಯ ಪುರಾರಿ ಕರ ಮೊರೆ ಆಲಿಸಿ ಸೌರೇ. ಮೊರೆ ಕೇಳಿ ನೀ ಬಾರೆಯ ಪುರಾರಿ ಕರ ಮೊರೆ ಆಲಿಸಿ ಸೌರೇ. ಮೊರೆ ಕೇಳಿ ನೀ ಬಾರೆಯ
ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ಬಂದೆಯಾ ತಂದೆ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯಾ ತಂದೆ ನಿನ್ನ ಪಾದಧೂಳಿನಿಂದ ಈ ನನ್ನ ಕುಟೀರವು ಪಾವನವಾಯಿತು ದೇವಾ ಪಾವನವಾಯಿತು ಪರಮಾತ್ಮ ಮಾರ್ಗಾಯಾಸದಿಂದ ಬಳಲಿ ಬಂದಂತಿದೆ ಈ ಪೀಠದಲ್ಲಿ ಕುಳಿತು ನನ್ನ ಆತಿಥ್ಯವನ್ನು ಸ್ವೀಕರಿಸುವಿಯಾ ತಂದೆ ಪರಮಾತ್ಮ ಮುಕುಂದ ಮುರಹರಿ ಜನಾರ್ದನ ನನಗೆ ದರ್ಶನವಿತ್ತು ನನ್ನ ಜನ್ಮವನ್ನು ಪಾವನಗೊಳಿಸಿದ್ದ ತಂದೆ ನೀನು ಪರಮಾತ್ಮ ಜನಾರ್ದನ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂಪಾಲ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂತ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಅಳಿಸಿದೆಯ ಅಂಧಕಾರ ಮನದೆ ಜನಾರ್ದನ ಅಳಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ವಾಸುದೇವ ಪಾಲಕಡಲೊಳು ವೇಲೆಯಿಂದಾಡಿ
ಕಾವಲು ಮಕರಿಯ ತೆರೆಯನ್ನು ತಿಳಿಸುವೆಯಾ? ಹೌದು ದೇವ. ಹರಿಯ ಮೊರೆ ಕೇಳಿ ಹರಿಯ ಕಾವಲು ಮಕರಿಯ ತೆರೆಯನ್ನು ತಿಳಿಸುವೆಯಾ? ಹರಿಯ ನಂತು ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸುವನು. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ವಿದುರ ದೇವ, ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರ ಕೊಡು ವಿದುರ. ದೇವ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿಮಗೆ ನಿಮ್ಮ ಅಣುಸ್ವರೂಪಿಯದಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ ದೇವ, ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಸವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಸೆಳೆದು ತಂದಿರುವುದು ಏನೇನು ಸಾಮಾನ್ಯದೇನು ವಿದುರ? ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ ವಿದುರ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ
ನಾನು ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷದಿಂದಲೂ ಈ ಕುಟೀರದಲ್ಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯದವನೇ ವಿದುರ. ಅದು ಆಗಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರ ಕೊಡು ವಿದುರ. ಪರಮಾತ್ಮ, ಗೋಮಾತೆಯ ಕ್ಷೀರವಲ್ಲದೆ ನನ್ನಲ್ಲಿ ಮತ್ತೇನಿರುವುದು ಸ್ವಾಮಿ? ಏನು ಗೋಮಾತೆ ಕ್ಷೀರವೇ? ಹೌದು. ನನಗತ್ಯಂತ ಪ್ರಿಯವಾದ ಆಹಾರವದಲ್ಲವೇ? ಹಿಂದೆ ಕುಚೇಲನು ನನಗಾಗಿ ಬಹಳ ಭಕ್ತಿಯಿಂದ ತಂದಿಟ್ಟಿದ ಅವಲಕ್ಕಿ ಸಾರ ಈಗ ಸವದಿಂತಿದೆ. ಹಾಗೆ ನನ್ನ ಅತ್ತದೆ ರಾಮಾವತಾರದಲ್ಲಿ ಭಕ್ತಳಾದ ಸಬರಿಯು ನನಗಾಗಿ ತಾನು ಸೇವಿಸಿ ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳು ರುಚಿಯು ಈಗ ಸವಿದಂತೆ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದುದು. ಎಲ್ಲಿ ಅದನ್ನೇ ಕೊಡುವಿದುರ. ಆಗಬಹುದು ದೇವ. ಪರಮಾತ್ಮ, ಇದೆಂತಹ ಪರೀಕ್ಷೆ? ವಿದುರ, ಏಕೆ ಏನಾಯಿತು? ಏಕೆ ತವಕ ಪಡುತ್ತಿರುವೆ? ದೇವ, ಏನೆಂದು ಹೇಳಲಿ? ಇದ್ದ ಕ್ಷೀರವನ್ನೆಲ್ಲ ಈಗ ತಾನೇ ತಮಗರ್ಪಿಸಿ ಉಳಿದದ್ದನ್ನು ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ಪ್ರಭು. ವಿದುರ, ನನ್ಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಇದು ಸ್ವೀಕರಿಸಿ ಪ್ರಭು. ವಿದುರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳಿವೆಯಲ್ಲ, ನೀನಂತ ಸುಳ್ಳುಗಾರನಯ್ಯ. ದೇವ, ಅದರ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿಯ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ? ಪರಮಾತ್ಮ. ವಿದುರ, ದೇವ, ನಾನು ಸೇವಿಸಿ ಬಿಟ್ಟ ಮಿಕ್ಕ ಕ್ಷೀರವು ಆ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದು. ಅದು ಅಲ್ಲಿ ಧನ್ಯನಾದೆ ಪ್ರಭು, ಧನ್ಯನಾದೆ ದೇವ. ಬ್ರಹ್ಮಾಂಡ ದೇಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾ
ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ ದೇವ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ಪ್ರಭು, ಧನ್ಯರು. ಪಾಂಡವರನ್ನು ಕಾಪಾಡುವ ಭಾರ ನಿಮ್ಮದು ತಂದೆ. ದೇವ ಧರ್ಮವ ಅದ ಜಡಿಸುವವರ ಮಾಧವನಡಗಿಸದ ಬಿಡಲಾರೆದುರ ಧರ್ಮವ ಅದ ಜಡಿಸುವವರ ಮಾಧವನಡಗಿಸದ ಬಿಡಲಾರೆದುರ ಹೃದಯ ಸುತರೋ ಸಧರ್ಮದೊಳಿರಲೋ ಹೃದಯ ಸುತರೋ ಸಧರ್ಮದೊಳಿರಲೋ ಅತಿಗತರೋ ಕೋರು ನಂದನರೋ ಅತಿಗತರೋ ಕೋರು ನಂದನರೋ ಸತ್ಯವಂತರಿಗೆ ಚಿರವೇ ಹೋದಲ್ಲದ ಸತ್ಯವಂತರಿಗೆ ಚಿರವೇ ಹೋದಲ್ಲದ ಕುಟಿಲ ಮತಿಗಳಿಗೆ ಶುಭಗೋದರ ಕುಟಿಲ ಮತಿಗಳಿಗೆ ಶುಭಗೋದರ ತೋದ ಬಿಡಲಾರಿಗೆ ವಿದುರ ಧರ್ಮವ ಅದಗಿಸುವವರ ಮಾಧವನಡಗಿಸದ ಬಿಡಲಾರಿಗೆ ವಿದುರ ನಾನೆಂದು ಬಲು ಗರ್ವದಿಂದ ರವ ಕುರುಕುಲವನ್ನು ನಾನೆಂದು ಬಲು ಗರ್ವದಿಂದ ರವ ಕುರುಕುಲವನ್ನು ಜನಕ್ಕೆ ಕೇಸರಿಯ ಬಣದ ತುಂಬೂಕ ಕದನದಲ್ಲಿ ಜಯ ಗಳಿಸಿದ ಜನಕ್ಕೆ ಕೇಸರಿಯ ಬಣದ ತುಂಬೂಕ ಕದನದಲ್ಲಿ ಜಯ ಗಳಿಸಿದ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಂತರಿವ ಹದಂಪತನ ಗಣಿತ ಯುಧಿಷ್ಠರಯ್ಯಗೆ ಸ್ಥಿರಗೊಳಿತ ಬಿಡಲಾರೆಗೆ ವಿದುರ ಧರ್ಮವ ಹದಗೆಡಿಸುವವರ ಮಾಧವನಡಗಿಸದ ಬಿಡಲಾರೆಗೆ ವಿದುರ ವಿದುರ ಪರಮಾತ್ಮ, ನನ್ನ ಸೋದರತಿಯಾದ ಕುಂತಿದೇವಿಯಲ್ಲಿ ಅತಿ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ನಾಳೆ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತೇನೆ. ಅಲ್ಲಿಗೆ ನೀನು ಸಹ ಭಾವಿದುರ. ಪರಮಾತ್ಮ, ಅಲ್ಲಿ ಎಂದೂ ಜರುಗದ ಒಂದು ವಿಚಿತ್ರ ಪ್ರಸಂಗವುದು ಜರುಗುವುದು. ಅದನ್ನು ನೀನು ಸಹ ನೋಡಿ ಅಂತ ವಿದುರ. ಭಕ್ತರಾದ ಪಾಂಡವರಿಗೆ ದೂತತ್ವ ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಪಾಂಡವರನ್ನು ಕಾಪಾಡುವ ಭಾರ ನಿನ್ನದು ತಂದೆ, ನಿನ್ನದು ದೇವ. ವಿದುರ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನರು ಮಾಯದ ನಿಗಮಗೋಚರನೆ ಮನಪದನಿನ್ನ ನಿಗಮಗೋಚರನೆ ಮನಪದನಿನ್ನ ವಲ್ಲವರಿಲ್ಲ ಜಗದ ದೀವರುಳು ವಲ್ಲವರಿಲ್ಲ ಜಗದ ದೀವರುಳು ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ ನವರೋಗ ವೈದ್ಯ. ದೇವ, ಭವರೋಗ ವೈದ್ಯ ನೀ ಪರಿಪಾಲಿಸು
ಭವರೋಗ ವೈದ್ಯ ನೀ ಪರಿಪಾಲಿಸು ಜಗದ ಜೀವನದಾತನು ನೀ ಅಡಿಸಿ ಕುಣಿಸಿ ಮಾಯೆಯ ಕವಿಸಿ ಅಡಿಸಿ ಕುಣಿಸಿ ಮಾಯೆಯ ಕವಿಸಿ ಮೋಹನ ಸಾಧನಯ ಪರಮಾತ್ಮ ವಿದುರ, ನೀನು ಬರಬೇಕಾದರೆ ನಿನ್ನಲ್ಲಿರುವ ಶಿವಧನಸ್ಸನ್ನು ಮರೆಯದೆ ತೆಗೆದುಕೊಂಡು ಬಾವಿದುರ. ಆಗಲಿ ದೇವ, ಅರ್ಥವಾಯಿತು. ಅಭಿಮನ್ಯುಗುವೆ ವಿಚಾರ